ಇವತ್ತು 4 ಲಕ್ಷದ ಟ್ರ್ಯಾಕ್ಟರ್ 8 ಲಕ್ಷ ಆಗಿದೆ. 3 ಲಕ್ಷದ ಕಾರ 6 ಲಕ್ಷ ಆಗಿದೆ. 50,000 ರೂಪಾಯಿ ಇದ್ದಂತ ಬೈಕ್ ರೇಟ್ ಇವತ್ತು 1 ಲಕ್ಷ ರೂಪಾಯಿ ಆಗಿದೆ. 50-60 ರೂಪಾಯಿ ಇದ್ದಂತ ಪೆಟ್ರೋಲ್ ಡೀಸೆಲ್ ಬೆಲೆ ಈಗ 100-110 ರೂಪಾಯಿ ಆಗಿದೆ. 500 ರೂಪಾಯಿದಲ್ಲಿ ಪೂರಾ ಗುಣಮುಖ ಆಗುವಂತ ಒಬ್ಬ ವ್ಯಕ್ತಿ ಇರತಕ್ಕಂತ ಕಾಯಿಲೆಗೆ ಬೇಕಾಗಿರ್ತಕ್ಕಂತ ಔಷಧಿಯ ಬೆಲೆ ಇವತ್ತು 1000 ರೂಪಾಯಿ ಕೊಟ್ಟರು ಸಿಗ್ತಿಲ್ಲ. 600 ರೂಪಾಯಲ್ಲಿ ಸಿಗ್ತಕ್ಕಂತ ಗೊಬ್ಬರ ಇವತ್ತ 1200-1500 ರೂಪಾಯಿ ಅಂತ ಮ್ಯಾಗ ಆಗ್ಬಿಟ್ಟದ. ಒಂದ್ ಕಡೆ ನೋಡಿದ್ರ ಎಲ್ಲಾ ವಸ್ತುಗಳ ಬೆಲೆಗಳು ಡಬಲ್ ಆಗ್ಬಿಟ್ಟದ. ಆದ್ರೆ ಒಂದ್ ಮಾತ್ರ ಯಾವುದೇ ಕಾರಣಕ್ಕೂ ಬೆಲೆ ಜಾಸ್ತಿ ಆಗಲ್ಲ. ಅದೇ ಈ ರೈತರ ಶ್ರಮ. ದಿನಾಲು ಅದೇ ಕೆಲಸ, ದಿನಾಲು ಅದೇ ಶ್ರಮ, ದಿನಾಲು ಅದೇ ಕಷ್ಟಪಟ್ಟು ದುಡಿಯೋದು, ಹೊಲದಲ್ಲಿ ತನ್ನ ಬೆವರನ್ನು ಭೂಮಿ ತಾಯಿಗೆ ಸುರಿಸೋದು. ಆದ್ರೆ ಕಡೆಗೆ ಅವನಿಗೆ ಸಿಗೋದೇನು? ಜೀರೋ, ಏನು ಇಲ್ಲ. ಡಿಸೆಂಬರ್ 23 ಬಂದಾಗ ಮಾತ್ರ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ದೇಶದ ಅನ್ನದಾತ ಎಂದು ಸ್ಟೇಟಸ್ ಹಾಕಿ ಆಚರಣೆ ಮಾಡ್ತೀವಿ. ಅದು ಬಿಟ್ಟು ಏನ್ ಬರ್ತದೆ ನಮಗ? ನೈಸರ್ಗಿಕ ವಿಕೋಪವಾದಾಗ ಅವನ್ ಪಡುವಂತ ಕಷ್ಟ ಎಷ್ಟು ಗೊತ್ತಾ? ಬೆಳೆ ಬೆಳೆದರೂ ಸಾಲ, ಬೆಳೆ ನಾಶವಾದ್ರೂ ಸಾಲ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ಉದ್ಯೋಗ ಸಿಗುವಂತ